ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಐಪಿಎಸ್ ಅಧಿಕಾರಿ ಒಬ್ಬರ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಇದನ್ನ ಯಾರು ಚೆಕ್ ಕೂಡ ಮಾಡೋದಿಲ್ವಾ? ಇದೆಲ್ಲವನ್ನ ಗಮನಿಸಿದ್ರೆ ಇವರ ಹಿಂದೆ ಯಾರೋ ಪ್ರಭಾವಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚೋ ಕಾರ್ಯ ಶೀಘ್ರದಲ್ಲಿ ಆಗಬೇಕು, ಸರ್ಕಾರ ಅವರ ಹೆಸರನ್ನ ರಿವೀಲ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ ಅಂತ ಹೇಳಿ ರಣ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ಆದರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ. ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. IPS ಅಧಿಕಾರಿ ಒಬ್ಬರ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಇದನ್ನ ಯಾರು ಚೆಕ್ ಕೂಡ ಮಾಡೋದಿಲ್ವಾ? ಇದೆಲ್ಲವನ್ನ ಗಮನಿಸಿದ್ರೆ ಇವರ ಹಿಂದೆ ಯಾರೋ ಪ್ರಭಾವಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚೋ ಕಾರ್ಯ ಶೀಘ್ರದಲ್ಲಿ ಆಗಬೇಕು, ಸರ್ಕಾರ ಅವರ ಹೆಸರನ್ನ ರಿವೀಲ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ ಅಂತ ಹೇಳಿ ರಣ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ಆದರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ. ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. IPS ಅಧಿಕಾರಿ ಒಬ್ಬರ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಇದನ್ನ ಯಾರು ಚೆಕ್ ಕೂಡ ಮಾಡೋದಿಲ್ವಾ? ಇದೆಲ್ಲವನ್ನ ಗಮನಿಸಿದ್ರೆ ಇವರ ಹಿಂದೆ ಯಾರೋ ಪ್ರಭಾವಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚೋ ಕಾರ್ಯ ಶೀಘ್ರದಲ್ಲಿ ಆಗಬೇಕು, ಸರ್ಕಾರ ಅವರ ಹೆಸರನ್ನ ರಿವೀಲ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ ಅಂತ ಹೇಳಿ ರಣ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದು ಎಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ಆದರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ.
ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ. ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಐಪಿಎಸ್ ಅಧಿಕಾರಿ ಒಬ್ಬರ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಇದನ್ನ ಯಾರು ಚೆಕ್ ಕೂಡ ಮಾಡೋದಿಲ್ವಾ? ಇದೆಲ್ಲವನ್ನ ಗಮನಿಸಿದ್ರೆ ಇವರ ಹಿಂದೆ ಯಾರೋ ಪ್ರಭಾವಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚೋ ಕಾರ್ಯ ಶೀಘ್ರದಲ್ಲಿ ಆಗಬೇಕು, ಸರ್ಕಾರ ಅವರ ಹೆಸರನ್ನ ರಿವೀಲ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ ಅಂತ ಹೇಳಿ ರಣ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದೆಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ಆದರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ. ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. IPS ಅಧಿಕಾರಿ ಒಬ್ಬರ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಇದನ್ನ ಯಾರು ಚೆಕ್ ಕೂಡ ಮಾಡೋದಿಲ್ವಾ? ಇದೆಲ್ಲವನ್ನ ಗಮನಿಸಿದ್ರೆ ಇವರ ಹಿಂದೆ ಯಾರೋ ಪ್ರಭಾವಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚೋ ಕಾರ್ಯ ಶೀಘ್ರದಲ್ಲಿ ಆಗಬೇಕು, ಸರ್ಕಾರ ಅವರ ಹೆಸರನ್ನ ರಿವೀಲ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ ಅಂತ ಹೇಳಿ ರಣ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದೆಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ಆದರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ. ಸ್ಮಗ್ಲಿಂಗ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. IPS ಅಧಿಕಾರಿ ಒಬ್ಬರ ಮಗಳು 40 ಬಾರಿ ದುಬೈಗೆ ಹೋಗಿ ಬರ್ತಾರೆ. ವಾಪಸ್ ಬಂದಾಗ ಇಲ್ಲಿ ಅವರಿಗೆ ರಾಜಾತಿಥ್ಯ ಸಿಗುತ್ತೆ. ಇದನ್ನ ಯಾರು ಚೆಕ್ ಕೂಡ ಮಾಡೋದಿಲ್ವಾ? ಇದೆಲ್ಲವನ್ನ ಗಮನಿಸಿದ್ರೆ ಇವರ ಹಿಂದೆ ಯಾರೋ ಪ್ರಭಾವಿಗಳಿದ್ದಾರೆ, ಅವರನ್ನ ಪತ್ತೆ ಹಚ್ಚೋ ಕಾರ್ಯ ಶೀಘ್ರದಲ್ಲಿ ಆಗಬೇಕು, ಸರ್ಕಾರ ಅವರ ಹೆಸರನ್ನ ರಿವೀಲ್ ಮಾಡಬೇಕು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಈ ಪ್ರಕರಣದ ಹಿಂದೆ ಘಟಾನುಘಟಿಗಳ ಕೈವಾಡ ಇದೆ ಅನ್ನೋದು ಮೇಲ್ನೋಟಕ್ಕೇನೆ ಸಾಬೀತಾಗ್ತಾ ಇದೆ ಅಂತ ಹೇಳಿ ರಣ್ಯಾರಾವ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಕಿಡಿಕಾರಿದ್ದಾರೆ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ ಯಾರು ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ ಸಿಕ್ಕಿದೆ ಅಂತ ಹೇಳಿದ್ರೆ 30-40 ಬಾರಿ ಹೋಗಿರ್ತಕ್ಕಂಥ ಈಕೆ ಎಷ್ಟು ಚಿನ್ನ ಇವತ್ತು ಬಂದಿರ್ಬೋದು ನಮ್ಮ ದೇಶಕ್ಕೆ, ಇದೆಷ್ಟು ಹವಾಲಾ ಟ್ರಾನ್ಸಾಕ್ಷನ್ ಆಗಿರ್ಬೋದು, ಇದರಿಂದ ಯಾವ್ಯಾವ ಘಟಾನುಘಟಿಗಳ ಕೈವಾಡ ಇದೆ, ಕೆಲವರು ಸಚಿವರ ಕೈವಾಡ ಇದೆ ಅಂತೇಳಿ ಕೇಳಿ ಬರ್ತಾ ಇದೆ. ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತೇಳಿ CBI ತನಿಖೆ ನಡೆಸ್ತಾ ಇದೆ. ಆದರೆ ಸದನದಲ್ಲಿ ಚರ್ಚೆನೂ ಕೂಡ ಆಗಬೇಕಿದು. ಹಿಂದೆಂದೂ ಕೂಡ ಈ ರೀತಿ ಕೇಳಿರಲಿಲ್ಲ. ಒಬ್ಬ ಹಿರಿಯ IAS ಅಧಿಕಾರಿಯ ಮಗಳು, ಇವತ್ತು ಕೆಲವು IPS ಅಧಿಕಾರಿಯ ಮಗಳು ಇವತ್ತು 30-40 ಬಾರಿ ದುಬೈ ಹೊರದೇಶಕ್ಕೆ ಹೋಗಿ ಬರ್ತಾರೆ. ಬೆಂಗಳೂರಿಗೆ ಬಂದಾಗ ರಾಜಾತಿಥ್ಯ ಅವರಿಗೆ
ಯಾರೂ ಕೂಡ ಅವ್ರನ್ನ ಚೆಕ್ ಮಾಡೋದಕ್ಕಾಗೋದಿಲ್ಲ. ಒಂದು ಬಾರಿ ಹಿಡಿದಾಗಲೇ 14 ಕೋಟಿ ಬೆಲೆ ಬಾಳ್ತಕ್ಕಂಥ ಚಿನ್ನ